Hi, hello everybody. Hi, hello everybody. Welcome to Vikas Commerce Tutorials. I am Mr. Vikas Mukti here. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾಳೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಜಸ್ಟ್ ಕ್ರಾಸ್ ಚೆಕ್ ಮಾಡಿ ಎನ್ಯುವಲ್ ಎಕ್ಸಾಮ್ಗೆ ಇನ್ನೂ ಬೇರೆ ರೀತಿ ಸ್ಟ್ರಾಟಜಿನ ಮಾಡುವಂತ ಕೆಲಸವನ್ನು ಮಾಡುವ. ಸೊ ಈಗ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವ ಓದಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡುವ. ಸೊ ಏನಪ್ಪಾ ಅಂದ್ರೆ ಇಲ್ಲಿ 2 ಮಾರ್ಕ್ಸ್ ಇನ 5 ಕ್ವಶನ್ಸ್ಗಳು ಬರ್ತವೆ, ನೀವು 3 ಬರೀಬೇಕಾಗ್ತದೆ. ಅದು ಚಾಪ್ಟರ್ ನಂಬರ್ ಯಾವ್ಯಾವ ಚಾಪ್ಟರ್ ಇಂದ ಬರ್ತಾವು ಅಂತ ನೋಡೋದಾದ್ರೆ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 3, 5, 7 ಮತ್ತು 10 ಪಾರ್ಟ್ನರ್ಶಿಪ್, ಬೇಸಿಕ್ ಕಾನ್ಸೆಪ್ಟ್ಸ್, ರಿಟೈರ್ಮೆಂಟ್, ಶೇರ್ ಕ್ಯಾಪಿಟಲ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮತ್ತು ಕ್ಯಾಶ್ ಫ್ಲೋ, ಈ 5 ಚಾಪ್ಟರ್ಗಳಿಂದ ಒಂದೊಂದು 2 ಅಂಕದ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರುವುದು. ಹಾಗಾಗಿ ಕ್ವಶನ್ ಬ್ಯಾಂಕ್ ಅದ 2025-26 ಇದೇ ವರ್ಷ ನಿಮಗೆ ರಿವೈಸ್ಡ್ ಆಗಿರುವಂತಹ ಕ್ವಶನ್ ಬ್ಯಾಂಕ್. ಸೊ ಈ ಕ್ವಶನ್ ಬ್ಯಾಂಕ್ ಇಂದ ನಾನು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಂತ ಹೋಗ್ತೀನಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಕೆಲವೊಂದು ಕ್ವಶನ್ ಮಾತ್ರ. ಚಾಪ್ಟರ್ ನಂಬರ್ 1 ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಇಲ್ಲಿಂದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ನೋದನ್ನ ನೋಡೋದಾದ್ರೆ ಒಂದು ಕ್ವಶನ್ ಬರಬೇಕು ಇಲ್ಲಿಂದ. ಎಸ್, ನಿಮಗೆ ಇಲ್ಲಿ ಕಾಣ್ತಾ ಇರ್ತದೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಅಂತದ ನೋಡ್ರಿ. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಥವಾ ಯಾವುದು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತ ಪ್ರಶ್ನೆ ಅಂತ ನೋಡೋದಾದ್ರೆ ಡಿಫೈನ್ ಪಾರ್ಟ್ನರ್ಶಿಪ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಹಳಷ್ಟು ಸಲ ಬಂದಿರೋ ಪ್ರಶ್ನೆ. ಈಗ ಎಷ್ಟೋ ಜನ ಸರ್ ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರು ಡಿಫೈನ್ ಪಾರ್ಟ್ನರ್ಶಿಪ್ ಆನ್ಸರ್ ಅನ್ನೇ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಡಿಫೈನ್ ಪಾರ್ಟ್ನರ್ಶಿಪ್ ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅಂತ ಐತಿ ನೋಡ್ರಿ, ಆ ಡೆಫಿನೇಷನ್ ಅನ್ನ ನೀವು ಇಲ್ಲಿ ಬರೀಬೇಕು. ಬಹಳಷ್ಟು ಸಲ ಬಂದಿರೋ ಪ್ರಶ್ನೆ ಇದು, ಕ್ವಶನ್ ನಂಬರ್ 2. ಅದಾದ ನಂತರ ಗೋ ಫಾರ್ ಕ್ವಶನ್ ನಂಬರ್ 6. State any 2 differences between fixed and fluctuating capital. Fixed capital, capital remains fixed. Fluctuating capital, capital fluctuates. Capital changes. Fixed capital, we should prepare 2 accounts. One is capital account, one is current account. Fluctuating capital, we should prepare only 1 account, that is capital account. ಇಲ್ಲೇ 2 ಡಿಫರೆನ್ಸ್ ಹೇಳಿದ್ನಿ. ಆಮೇಲೆ ಇದನ್ನ ಬರೆಯೋದ್ರಿಂದ ಅಥವಾ ಇದನ್ನ ಓದೋದ್ರಿಂದ ಏನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕ್ವಶನ್ ಬಂದ್ರೂ ಬರಿಬಹುದು, ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಅಂತ ಬಂದ್ರೂ ಬರಿಬಹುದು. ಬಿಕಾಸ್ ಆಲ್ರೆಡಿ ನೀವು ಡಿಫರೆನ್ಸ್ ಅನ್ನ ಓದ್ತಾ ಇದ್ದೀರಿ. ಕ್ವಶನ್ ನಂಬರ್ 6 ಅನ್ನ ಓದಿದಾಗ ಕ್ವಶನ್ ನಂಬರ್ 4 ಮತ್ತು 5 ಇನ್ ಕೇಸ್ ನಾಳೆ ಎಕ್ಸಾಮ್ ದಲ್ಲಿ ಬಂದ್ರೆ ಆರಾಮಾಗಿ ಬರಿಬಹುದು. ಆಮೇಲೆ ಈ ಕ್ವಶನ್ಗಳು ಬಹಳಷ್ಟು ಸಲ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ದಾಗೂ ಕೂಡ ಬಂದದ. ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೇಲೆ 100% ಒಂದು ಕ್ವಶನ್ ಇದ್ದೇ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸೊ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 6 ಇವು 2 ಕ್ವಶನ್ಗಳನ್ನ ಓದ್ರಿ. ಆಮೇಲೆ 7th ನೋಡ್ರಿ, ಇಲ್ಲಿ ಸ್ಟೇಟ್ ದಿ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್. ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಇದೆ ರೀ, ಫಿಕ್ಸ್ಡ್ ಕ್ಯಾಪಿಟಲ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್, ಇವಕ್ಕೆ ನಾವು ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ನೋ ಪ್ರಾಬ್ಲಮ್. ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 6 ಮೇಲೆ ಜಾಸ್ತಿ ಫೋಕಸ್ ಇರಲಿ. ಅದಾದ ನಂತರ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಗ್ರೇಡ್ ಅದ, ಇದು 1 ಮಾರ್ಕ್ಸ್ ಕೂಡ ಬಹಳ ಸಲ ಕೇಳಿದ್ರು. ನಾವು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಪ್ಲೋಡ್ ಮಾಡಿದೀನಿ ನೋಡ್ರಿ ಆಲ್ರೆಡಿ. ಅದು ಲಿಂಕ್ ನಿಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ, 2025-26 ಅಕೌಂಟೆನ್ಸಿ ಅಂತ ಹೇಳಿ. ಅಲ್ಲಿ ಹೋದ್ರೆ ನೀವು 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಸಿಗ್ತದೆ. ಅಲ್ಲಿ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ 1 ಮಾರ್ಕ್ಸ್ ಕವರ್ ಆಗಿದೆ. ಸೊ ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿಂದ ಬರೀ 2 ಕ್ವಶನ್ ಗಳನ್ನ ಓದ್ರಿ. ಡೈರೆಕ್ಟ್ಲಿ ವಿ ವಿಲ್ ಮೂವ್ ಟು ಚಾಪ್ಟರ್ ನಂಬರ್ 3. ಓಕೆ, ಚಾಪ್ಟರ್ ನಂಬರ್ 3 ಇಂದ ಅಂದ್ರೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮತ್ತು ಡೆತ್ ಆಫ್ ಎ ಪಾರ್ಟ್ನರ್, ಅಲ್ಲಿಂದ 2 ಮಾರ್ಕ್ಸಿನ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರಬೇಕಾಗ್ತದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಜರ್ನಲ್ ಎಂಟ್ರಿ ಟೈಪ್ ಕ್ವಶನ್ಸ್ ಅನ್ನೇ ಕೇಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ವಿಲ್ ಫೋಕಸ್ ಆನ್ ಜರ್ನಲ್ ಎಂಟ್ರಿ ಕ್ವಶನ್ಸ್. ಓಕೆ, ನೋಡುವ. ಇಲ್ಲಿ ಬಂದು ನೋಡ್ರಿ ಚಾಪ್ಟರ್ ನಂಬರ್ 3. ಎಸ್, ಹಿಯರ್ ವಿ ಹ್ಯಾವ್ 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 1 ಮಾರ್ಕ್ ಕ್ವಶನ್ ಅದ, ಆಮೇಲೆ ಇಲ್ಲಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ವಾಟ್ ಈಸ್ ಗೇನಿಂಗ್ ರೇಷಿಯೋ? ಎಸ್, ಡೆಫಿನೆಟ್ಲಿ ಇಂಪಾರ್ಟೆಂಟ್, ಬಹಳಷ್ಟು ಸಲ ಕೇಳಿರೋ ಪ್ರಶ್ನೆ ಇದು. ಗೇನ್ ರೇಷಿಯೋ ಅಂದ್ರೆ ಏನು ಅಂತೇಳಿ ಇದು ಒಂದು ಕ್ವಶನ್ ಅನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ರಿ. ಅದು ಬಿಟ್ರೆ ಮತ್ ಯಾವುದು ಅಷ್ಟು ಇಂಪಾರ್ಟೆಂಟ್ ಅನ್ಸೋದಿಲ್ಲ. ಜರ್ನಲ್ ಎಂಟ್ರಿ ಕೇಳ್ತಾರೆ. ಜರ್ನಲ್ ಎಂಟ್ರಿ ಕೇಳಿದಾಗ ನೀವು ಆಲ್ರೆಡಿ ಪ್ರಾಬ್ಲಮ್ಸ್ ಗಳಲ್ಲಿ ಸಾಲ್ವ್ ಮಾಡ್ತಾ ಇರ್ತೀವಿ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಎಂಟ್ರಿ ನಂಬರ್ 7, ಪಾಸ್ ದಿ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ when the payment is made immediately. ಈ ರೀತಿ ಕ್ವಶನ್ಸ್ಗಳು. ನೀವು ರಿಟೈರಿಂಗ್ ಪಾರ್ಟ್ನರ್ ಅಕೌಂಟ್ ಕ್ಯಾಪಿಟಲ್ ನ ಹೆಂಗ್ ಕ್ಲೋಸ್ ಮಾಡ್ತೀರಿ, ಆ ವ್ಯಕ್ತಿಯ ಅಕೌಂಟ್ ಅನ್ನು ಹೆಂಗ್ ಕ್ಲೋಸ್ ಮಾಡ್ತೀವಿ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನಾವೇನ್ ಬರಿತೀವಿ ಅಲ್ಲಿ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಬರಿತೀವಿ. ಟು ಬ್ಯಾಂಕ್ ಲೋನ್ ಅಂತ ಬರಿತೀವಿ. ಟು ಈಸ್ ಆರ್ ಹರ್, ಯಾವ ವ್ಯಕ್ತಿ ನಾವು ಲೋನ್ ಅಂತ ಬರಿತೀವಿ. ಇಮಿಡಿಯೇಟ್ಲಿ ಕ್ಯಾಶ್ ಅನ್ನು ಕೊಡ್ತಾ ಇದ್ರೆ ಟು ಕ್ಯಾಶ್ ಅಂತ ಬರೆದ್ಬಿಡ್ಬೇಕು. ಓಕೆ, ಆಮೇಲೆ ಈ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಇಸ್ ಟ್ರಾನ್ಸ್ಫರ್ ಟು ಲೋನ್. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಈ ರೀತಿ ಜರ್ನಲ್ ಎಂಟ್ರಿ. ಆಮೇಲೆ ನಾವು ಜರ್ನಲ್ ಎಂಟ್ರಿ ಟು ಕ್ಲೋಸ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಈಸ್ ಪ್ರಾಫಿಟ್ ಇದ್ದಾಗ ರಿವ್ಯಾಲ್ಯೂಯೇಷನ್ ಹೆಂಗ್ ಕ್ಲೋಸ್ ಮಾಡ್ತೀವಿ. ಪ್ರಾಫಿಟ್ ಯಾವ ಸೈಡ್ ಬರ್ತದೆ ರೀ, ಡೆಬಿಟ್ ಸೈಡ್ ಬರೆದಿರ್ತೀವಿ.
ಅವಾಗ ಏನಾಕೈತಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ರಾಕೆಟ್ ನಲ್ಲಿ ನರೇಷನ್ ಬೀಯಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬಿಕಾಸ್ ಈ ಪ್ರಾಫಿಟ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೆನ್ ದೇರ್ ಇಸ್ ಅ ಲಾಸ್ ಯಾವ ಸೈಡ್ ಬರ್ತದೆ, ಕ್ರೆಡಿಟ್ ಸೈಡ್ ಬರ್ತದೆ. ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್, ಬಿಕಾಸ್ ರಿವ್ಯಾಲ್ಯೂಯೇಷನ್ ಕ್ರೆಡಿಟ್ ಆಗ್ತಾ ಇದೆ, ರಿವ್ಯಾಲ್ಯೂಯೇಷನ್ ಕ್ರೆಡಿಟ್ ಸೈಡ್ ತಗೋತಾ ಇದ್ರಿ. ಸೊ ರಿವ್ಯಾಲ್ಯೂಯೇಷನ್ ಕ್ರೆಡಿಟ್ ಡೆಬಿಟ್ ಆಗಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ರೀತಿ ನೀವು ಆರಾಮಾಗಿ ಬರೀಬಹುದು. ಆಮೇಲೆ ಯಾರಾದ್ರೂ ಒಬ್ಬ ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 13, ಪಾಸ್ ದಿ ಜರ್ನಲ್ ಎಂಟ್ರಿ ಫಾರ್ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್ ಆಫ್ ಪ್ರಾಫಿಟ್ಸ್ ಫಾರ್ ದಿ ಇಂಟರ್ವೇನಿಂಗ್ ಪೀರಿಯಡ್, P&L ಸಸ್ಪೆನ್ಸ್ ಅಂತ ಬರಿತೀವಿ. ಅವಾಗ P&L ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ನೀವೆಲ್ಲ ಇವು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡ್ಬೇಕಾದ್ರೆ 13th ಕ್ವಶನ್ ನೋಡ್ರಿ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡ್ಬೇಕಾದ್ರೆ ಶೇರ್ ಆಫ್ ಪ್ರಾಫಿಟ್ಸ್ ಅಂತ ಬಂದಾಗ ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಮಾಡಿದೀನಿ ನಿನ್ನೆ ಅಷ್ಟೇ, ಅದನ್ನು ಕೂಡ ಅಪ್ಲೋಡ್ ಮಾಡಿದೀನಿ, ಪ್ಲೇ ಲಿಸ್ಟ್ ನಲ್ಲಿ ಸಿಗ್ತದೆ ನೋಡ್ರಿ, ಕ್ಯಾಪಿಟಲ್ ಅಕೌಂಟ್ ಅಥವಾ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಹೇಗೆ ಮಾಡಬೇಕು ಅಂತ. ಶೇರ್ ಆಫ್ ಪ್ರಾಫಿಟ್ಸ್ ಅಂದ್ರೆ P&L ಸಸ್ಪೆನ್ಸ್. ಸೊ P&L ಸಸ್ಪೆನ್ಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ತಗೋತೀವಿ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀವಿ. ಹಾಗಾಗಿ ಆ ಡಿಸೀಸ್ಡ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಥವಾ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗ್ತದೆ, P&L ಸಸ್ಪೆನ್ಸ್ ಡೆಬಿಟ್ ಆಗಬೇಕು. ಸೊ ಈ ರೀತಿ ಒಂದು ಜರ್ನಲ್ ಎಂಟ್ರಿಯನ್ನು ನಿಮ್ಗೆ ಅವರು ಕೇಳ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅನ್ನೋಕ್ಕಿಂತನೂ ಗೇನ್ ರೇಷಿಯೋ ಒಂದು ಥಿಯರಿ ಕ್ವಶನ್ ಓದಬೇಕು. ಅದು ಬಿಟ್ಟರೆ ಎಲ್ಲ ಜರ್ನಲ್ ಎಂಟ್ರಿ ರಿಲೇಟೆಡ್ ಕ್ವಶನ್ಗಳೇ ಜಾಸ್ತಿ ಈ ಚಾಪ್ಟರ್ ಇಂದ ಕೇಳೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಸ್ ಕವರ್ ಆಗಿರ್ತಾವ್ರಿ. ಹಾಗಾಗಿ ಐ ಥಿಂಕ್ ನೀವು ಆರಾಮಾಗಿ ಮಾಡ್ಬೋದು ಜರ್ನಲ್ ಎಂಟ್ರಿ ಕೇಳಿದ್ರೆ, ಬಿಕಾಸ್ ಅವೆಲ್ಲ ನಿಮ್ಮ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮ್ಗಳಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ವಿಲ್ ಮೂವ್ ಡೈರೆಕ್ಟ್ಲಿ ಟು ಚಾಪ್ಟರ್ ನಂಬರ್ 5. 4th ಇಸ್ ಡಿಸಲ್ಯೂಷನ್. ಡಿಸಲ್ಯೂಷನ್ ಇಂದ ಯಾವುದೇ 2 marks ಕ್ವಶನ್ ಇಲ್ಲ. ಸೊ ಡೈರೆಕ್ಟ್ಲಿ ಚಾಪ್ಟರ್ ನಂಬರ್ 5 ಇಂದ ನಾನು ಹೋಗ್ತೀನಿ, ದಟ್ ಈಸ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಸೊ ದಿಸ್ ಇಸ್ ಡಿಸಲ್ಯೂಷನ್. ವಿಲ್ ಡೈರೆಕ್ಟ್ಲಿ ಮೂವ್ ಟು ಚಾಪ್ಟರ್ ನಂಬರ್ 5, ಶೇರ್ ಕ್ಯಾಪಿಟಲ್. ಡಿಸಲ್ಯೂಷನ್ ಅಲ್ಲಿ 21 ಕ್ವಶನ್ಸ್ ಇದೆ, ಹಾಗಾಗಿ ಹೆವಿ ದೊಡ್ಡ ಚಾಪ್ಟರ್ ಅದು. ಎಸ್, ಇಲ್ಲ ಶೇರ್ ಕ್ಯಾಪಿಟಲ್ಗೆ ಬರ್ತಾ ಇದೀನಿ ನೋಡ್ರಿ, ಇಲ್ಲಿ 2 marks ಕ್ವಶನ್. ಎಸ್, ಹಿಯರ್ ಯು ಗೆಟ್ 2 marks ಕ್ವಶನ್. ಇಲ್ಲಿ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಅವರು ಬಹಳಷ್ಟು ಸಲ ಇಲ್ಲಿ ಕೇಳಿರೋದು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಇಲ್ಲದ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಇಲ್ಲದ ನೋಡ್ರಿ, ಕ್ವಶನ್ ನಂಬರ್ 10 ಅದ. ಕ್ವಶನ್ ನಂಬರ್ 10, ನೇಮ್ ಎನಿ 2 categories ಆಫ್ ಶೇರ್ ಕ್ಯಾಪಿಟಲ್. ಸೊ ಅಲ್ಲಿ ಇಶ್ಯೂಡ್ ಕ್ಯಾಪಿಟಲ್ ಬರ್ತದೆ, ಸಬ್ಸ್ಕ್ರೈಬ್, ಕಾಲ್ಡ್ ಅಪ್, ಪೇಡ್ ಅಪ್, ಅಥರೈಸ್ಡ್, ಈ ರೀತಿ ಬರ್ತದೆ. ಇದು ಕೂಡ 1 marks ಕವರ್ ಮಾಡಿದೀನಿ ನೋಡ್ರಿ. ಆಮೇಲೆ ಕೆಲವೊಂದ್ಸಲ ಕ್ವಶನ್ ನಂಬರ್ 11, ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಅಪ್ಲಿಕೇಶನ್ ಮನಿ. ಅಪ್ಲಿಕೇಶನ್ ಮನಿಯನ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡುತ್ತೀರಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಗೇನ್ 9 ಜರ್ನಲ್ ಎಂಟ್ರಿ ನಾವೇನ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್ ನಲ್ಲಿ, ಅದೇ ಜರ್ನಲ್ ಎಂಟ್ರಿ ಮೇಲೆ ಒಂದು ಕ್ವಶನ್ ಬಂದ್ರೆ ಅದು ಇನ್ನಷ್ಟು ಈಸಿ ಆಗ್ತದೆ ನಿಮಗೆ, ಬಿಕಾಸ್ ಆಲ್ರೆಡಿ 9 ಜರ್ನಲ್ ಎಂಟ್ರಿ ಬರ್ತಾ ಇದೀರಿ. ಅದನ್ನ ಜರ್ನಲ್ ಎಂಟ್ರಿ 2 marks ಹಾಕತ್ತಾರ ಅವರು. ಸೊ ನೋ ಪ್ರಾಬ್ಲಮ್. ಕ್ವಶನ್ ನಂಬರ್ 10 ಅನ್ನೇ ಜಾಸ್ತಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೋರಿ. ಆಮೇಲೆ ಕ್ವಶನ್ ನಂಬರ್ 8 ಕೂಡ ಫಾರ್ಫೀಚರ್ ಅಂದ್ರೆ ಕ್ಯಾನ್ಸಲೇಷನ್. ವಾಟ್ ಈಸ್ ಫಾರ್ಫೀಚರ್ ಆಫ್ ಶೇರ್ಸ್? ಕ್ಯಾನ್ಸಲೇಷನ್ ಆಫ್ ದಿ ರೈಟ್ಸ್ ಆಫ್ ಶೇರ್ ಹೋಲ್ಡರ್ಸ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ಕಾಲ್ ಮನಿಯನ್ನ ಕೊಟ್ಟಿಲ್ಲ, ಹಾಗಾಗಿ ಅದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ, ಅದಕ್ಕೆ ನಾವು ಫಾರ್ಫೀಚರ್ ಅಂತ ಕರಿತೀವಿ. ಅವು 2 ಕ್ವಶನ್ ಅನ್ನ ಓದ್ರಿ. ಅದು ಬಿಟ್ರೆ ನಾಟ್ ದ್ಯಾಟ್ ಇಂಪಾರ್ಟೆಂಟ್, ನಾಟ್ ಎನಿ ಯಾವುದು ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ. ಓಕೆ, ಓನ್ಲಿ 2 questions ಫ್ರಮ್ ದಿಸ್ ಚಾಪ್ಟರ್. ಸೊ ಅಗೇನ್ ಇಷ್ಟು ಕ್ವಶನ್ಸ್ ಗಳನ್ನ ಓದ್ಕೊಂಡ್ಬಿಟ್ರೆ, ಡಿಫೈನ್ಡ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ನಿ, ಫ್ಲಕ್ಚುಯೇಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, 3ನೇದ್ರೊಳಗಡೆ ವಾಟ್ ಈಸ್ ಗೇನ್ ರೇಷಿಯೋ ಮತ್ತು ಜರ್ನಲ್ ಎಂಟ್ರೀಸ್, ಇಲ್ಲಿ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಆಮೇಲೆ ಫಾರ್ಫೀಚರ್ ಆಫ್ ಶೇರ್ಸ್ ಅಂದ್ರೆ ಏನು ಅಂತ. ಇನ್ ಡೈರೆಕ್ಟ್ಲಿ ಐ ವಿಲ್ ಮೂವ್ ಟು ಚಾಪ್ಟರ್ ನಂಬರ್ 7. 6 ಇಸ್ ಡಿಬೆಂಚರ್ಸ್. ಸೊ ಅಲ್ಲಿ ಯಾವುದು 2 marks ಇಲ್ಲ. ಡೈರೆಕ್ಟ್ಲಿ ವಿಲ್ ಗೋ ಟು ಚಾಪ್ಟರ್ ನಂಬರ್ 7, ದಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ. ಅಲ್ಲಿ ನಾವು ನೋಡೋದಾದ್ರೆ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಆಗ್ತದೆ 2 marks ಒಳಗಡೆ. ಎಸ್, ಒಂದು ಇಂಪಾರ್ಟೆಂಟ್ ಅನ್ನೋಕ್ಕಿಂತನೂ ಕಾಮನ್ ಸೆನ್ಸ್ ಬೇಸ್ ಕ್ವಶನ್ ಇರ್ತಾವೆ ಕೆಲವೊಂದು, ಅವು ಬರ್ತಾವ್ರಿ. ಮೆನ್ಷನ್ 2 types ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ಇವಕ್ಕ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ಬಟ್ ಬಂತಂದ್ರೂ ನೀವು ಬರೀಬೇಕು, ಬಿಕಾಸ್ ಅದು ಬಹಳ ಕಾಮನ್ ಸೆನ್ಸ್ ಓರಿಯೆಂಟೆಡ್ ಕ್ವಶನ್. ಓಕೆ, ಹಾಗಾಗಿ ಈಗ ಇಂಪಾರ್ಟೆಂಟ್ ಯಾವುದು ಅಂತ ನೋಡೋದಾದ್ರೆ, ಒಂದು ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಈ 2 ಓದ್ಕೊಂಡ್ಬಿಡ್ರಿ. ಅದು ಬಿಟ್ರೆ ಐ ಡೋಂಟ್ ಥಿಂಕ್ ಎನಿ ಆಫ್ ದಿ ಕ್ವಶನ್ ಇಸ್ ಈಸಿ ಫ್ರಮ್ ದಿಸ್ ಚಾಪ್ಟರ್. ಸಾರಿ, ಎನಿ ಆಫ್ ದಿ ಕ್ವಶನ್ ಇಸ್ ಇಂಪಾರ್ಟೆಂಟ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಈಗ ಕ್ವಶನ್ ನಂಬರ್ 8 ತರ ಕ್ವಶನ್ ಬಂದ್ರೆ ಹೆಂಗ್ ಮಾಡಿದ್ರಿ ಸರ್? ಇವು ಆಲ್ರೆಡಿ ನೀವು ಪ್ರಾಬ್ಲಮ್ಗಳಲ್ಲಿ ಸಾಲ್ವ್ ಮಾಡಿರ್ತೀವಿ, ಕಾಮನ್ ಸೆನ್ಸ್ ಕ್ವಶನ್. ಓಕೆ, ಓದಬೇಕಾಗಿರೋ ಕ್ವಶನ್ಸ್ ಹೇಳ್ತಾ ಇದ್ರಿ ನಾನು, ಸಾಲ್ವ್ ಆಲ್ರೆಡಿ ಮಾಡಿರ್ತೀರಲ್ಲಿ, ಅವುಗಳನ್ನೇ 2 marks ಕೇಳಿದಾಗ ಅದು ನಿಮಗೆ ಇಫೆಕ್ಟ್ ಆಗಬಾರ್ದು, ಅದು ನಿಮಗೆ ಡಿಫಿಕಲ್ಟ್ ಅನಿಸಬಾರ್ದು. ಓಕೆ, ಸೊ 4 and 5 ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, P&L ಮತ್ತು ಬ್ಯಾಲೆನ್ಸ್ ಶೀಟ್ ಈಸಿಯಾಗಿ ಬರೀಬಹುದು. ಡೈರೆಕ್ಟ್ಲಿ ವಿ ವಿಲ್ ಮೂವ್ ಟು ಕ್ವಶನ್ ಚಾಪ್ಟರ್ ನಂಬರ್ 10. 9th ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಯಾವುದು 2 marks ಕ್ವಶನ್ ಇಲ್ಲ. And directly we will moving to
ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೂಡ 1-2 ಮಾರ್ಕ್ಸಿನ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರೋದಲ್ಲ. ಓಕೆ, ಎಸ್, ಇಲ್ಲ ಟ್ರೂ ಆರ್ ಫಾಲ್ಸ್. ಸೊ ಸಾರಿ, ಅಕೌಂಟಿಂಗ್ ರೇಷಿಯೋ ಅದ ಇದು. ಅಕೌಂಟಿಂಗ್ ರೇಷಿಯೋ ಆದ ನಂತರ ಕ್ಯಾಶ್ ಫ್ಲೋ ಬರ್ತದೆ. 8 and 9 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 8, 9th ಅಕೌಂಟಿಂಗ್ ರೇಷಿಯೋ, ಆ್ಯಂಡ್ 10th ವಿ ಹ್ಯಾವ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ನಲ್ಲಿ 2 ಮಾರ್ಕ್ಸ್ ಕ್ಯಾಟಗರಿಗೆ ಬಂದರೆ ಇಲ್ಲಿ ಕಾಣ್ತದೆ. ಯಾವ್ಯಾವ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ 3 ಆಕ್ಟಿವಿಟೀಸ್ ಬರ್ತಾವೆ. ಮೇನ್ ಆಗಿ ಈ ಚಾಪ್ಟರ್ನಲ್ಲಿ 3 ಆಕ್ಟಿವಿಟೀಸ್ ಬಗ್ಗೆ ಜಾಸ್ತಿ ಅವ್ರು ಕವರ್ ಮಾಡಿರೋದು. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಅಥವಾ ಸೇಲ್ ಮಾಡಿದಾಗ ಅದು ಇನ್ವೆಸ್ಟಿಂಗ್ ಆಗ್ತದೆ. ಆಪರೇಟಿಂಗ್ ಡೇ ಟು ಡೇ ನೀವು ಏನು ಖರ್ಚು ಮಾಡ್ತೀರಿ ದಟ್ ವಿಲ್ ಬಿ ಆಪರೇಟಿಂಗ್ ಎಕ್ಸ್ಪೆನ್ಸ್. ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಫೈನಾನ್ಸ್ ಬೇಕು, ಬಿಸ್ನೆಸ್ ಸ್ಟಡೀಸ್ ಕಲಿತೀರಿ ನೋಡ್ರಿ ನೀವು. ಸೋರ್ಸಸ್ ಆಫ್ ಬಿಸ್ನೆಸ್ ಫೈನಾನ್ಸ್, ಅದು ಓನರ್ಸ್ ಫಂಡ್ ಆಗಿರ್ಬೋದು, ಬಾರೋಡ್ ಫಂಡ್ ಆಗಿರ್ಬೋದು. ಸೊ ಫೈನಾನ್ಸ್ ಅಂದ್ರೆ ನಮಗೆ ಬಿಸ್ನೆಸ್ ಅನ್ನು ನಡೆಸಲಿಕ್ಕೆ ಏನ್ ಹಣ ಬೇಕಾಗಿದೆ ದಟ್ ಇಸ್ ಕಾಲ್ಡ್ ಎಸ್ ಫೈನಾನ್ಸ್. ಸೊ ಬಿಸ್ನೆಸ್ ನಡೆಸಲಿಕ್ಕೆ ನೀವು ಹಣವನ್ನ ತಗೊಂಡು ಬರ್ತಾ ಇದ್ರಿ ಅಥವಾ ಹಣವನ್ನ ಕೊಡ್ತಾ ಇದ್ರಿ ದಟ್ ವಿಲ್ ಬಿ ಫೈನಾನ್ಸಿಂಗ್ ಆಕ್ಟಿವಿಟಿ. ಇದು ಬ್ರೀಫ್ ಆಗಿ ನಾ ಹೇಳ್ತಾ ಇರೋದು. ಸೊ ಈಗ ನೀವು ಏನ್ ಮಾಡ್ಬೇಕು, ಈ 3 ತರದ ಮೀನಿಂಗ್ ಮತ್ತು 3 ತರದ್ದು ಎಕ್ಸಾಂಪಲ್ಸ್, ಒಂದೊಂದು ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್, ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್, ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಆಕ್ಟಿವಿಟಿ. ಈ ರೀತಿ 3 ಕ್ವಶನ್ಗಳನ್ನ ಓದ್ರಿ. ಈ ಕ್ವಶನ್ಸ್ ಬಹಳ ತಲೆ ಕೆಡಿಸ್ಕೊಳ್ಬೇಡ್ರಿ. ಇಲ್ಲಿ ಅಗೇನ್ ಅವು ಕ್ವಶನ್ ಬಂದಿರ್ತಾವ. ಇಲ್ಲಿ ಬರ್ದಾರ ನೋಡ್ರಿ, ಕ್ವಶನ್ ನಂಬರ್ 13 ದಾಗ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಆಕ್ಟಿವಿಟಿ, 12 ದಾಗ ಎಕ್ಸಾಂಪಲ್ಸ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಈ ರೀತಿ ಎಕ್ಸಾಂಪಲ್ಸ್ ಅನ್ನ ಕೇಳಿರ್ತಾರ. ಹಾಗಾಗಿ ನೀವು 3 ತರದ್ದು ಎಕ್ಸಾಂಪಲ್ಸ್ ಅನ್ನ ಓದ್ಬಿಡ್ರಿ. ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್, ಎಕ್ಸಾಂಪಲ್ ಫಾರ್ ಆಪರೇಟಿಂಗ್, ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಷ್ಟು ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್ ನ ಕ್ವಶನ್ಸ್ ಕವರ್ ಆಗಿಬಿಡ್ತದೆ. ಓಕೆ, ಆಮೇಲೆ ಅಕಾರ್ಡಿಂಗ್ ಟು AS3 ಕ್ಲಾಸಿಫೈಡ್ ಆಸ್ ಪರ್ AS3 2 ಆಕ್ಟಿವಿಟೀಸ್ ಮೆನ್ಷನ್ ಮಾಡ್ರಿ ಅಂತಾರೆ. ಅವಾಗ ಇವ ಆಕ್ಟಿವಿಟೀಸ್ ಇನ್ವೆಸ್ಟಿಂಗ್, ಫೈನಾನ್ಸಿಂಗ್, ಆಪರೇಟಿಂಗ್, ಈ 3 ಆಕ್ಟಿವಿಟಿ ಸುತ್ತಾನೆ ನೀವು ಕ್ವಶನ್ ಗಳನ್ನ ಓದ್ಕೊಂಡು ಇಟ್ಕೊಂಡ್ಬಿಡ್ರಿ ಈ ಚಾಪ್ಟರ್ ಇಂದ. ಓಕೆ, ಸೊ ಚಾಪ್ಟರ್ ನಂಬರ್ 1 ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಡಿಫೈನ್ ಪಾರ್ಟ್ನರ್ಶಿಪ್, ಆಮೇಲೆ ಫಿಕ್ಸ್ಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಚಾಪ್ಟರ್ ನಂಬರ್ 3 ರಿಟೈರ್ಮೆಂಟ್ ಗೇನ್ ರೇಷಿಯೋ ಅಂತ ಓದ್ರಿ. ಅದು ಬಿಟ್ಟರೆ ಎಲ್ಲ ಜರ್ನಲ್ ಎಂಟ್ರೀಸ್ ಬರ್ತಾವೆ. ಯಾವ್ದಾರ ಒಂದು ಈಸಿಯಾಗಿ ಮಾಡ್ಬೋದು ಬಿಕಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಿ. ಆಮೇಲೆ ಚಾಪ್ಟರ್ ನಂಬರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, 9 ಜರ್ನಲ್ ಎಂಟ್ರಿ ಮಾಡಿರ್ತೀರಿ. 100 ಮಾರ್ಕ್ಸ್ ಪ್ರಾಬ್ಲಮ್ ಒಳಗಡೆ ಅವೇ ಜರ್ನಲ್ ಎಂಟ್ರಿ ಕ್ವಶನ್ ಬಂದ್ರೆ ಈಸಿಯಾಗಿ ಬರೀಬಹುದು. ಅದು ಬಿಟ್ಟು ಬೇರೆ ಓದೋದಾದ್ರೆ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಆಮೇಲೆ ವಾಟ್ ಈಸ್ ಫಾರ್ಫಿಚರ್ ಆಫ್ ಶೇರ್ಸ್. ಆಮೇಲೆ ಚಾಪ್ಟರ್ ನಂಬರ್ 7 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದೇರ್ ಆರ್ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬ್ಯಾಲೆನ್ಸ್ ಶೀಟ್ ಮತ್ತು P&L ಸ್ಟೇಟ್ಮೆಂಟ್. ಆರಾಮಾಗಿ ಬರೆದು ಹೋಗ್ತೀರಿ ಅದನ್ನ. ಆಮೇಲೆ ಅಲ್ಲಿ ಆಬ್ಜೆಕ್ಟಿವ್ಸ್ ಅಥವಾ ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೇಳಿದಾಗ ಓದ್ಬೇಕು. ಇವೆರಡು ಪ್ರಶ್ನೆಯನ್ನ ಓದ್ರಿ. ಇನ್ ಚಾಪ್ಟರ್ ನಂಬರ್ 10 ಕ್ಯಾಶ್ ಫ್ಲೋ, ಅಲ್ಲಿ ಇನ್ವೆಸ್ಟಿಂಗ್, ಆಪರೇಟಿಂಗ್, ಫೈನಾನ್ಸಿಂಗ್ ಆಕ್ಟಿವಿಟಿ, ಈ ಮೂರು ಆಕ್ಟಿವಿಟಿಗಳ ಮೀನಿಂಗ್ ವಿತ್ ಎಕ್ಸಾಂಪಲ್ಸ್ ಇಷ್ಟು ಓದ್ಕೊಂಡು ಹೋದ್ರೆ ಆರಾಮಾಗಿ ನೀವು 2 ಮಾರ್ಕ್ಸ್ ಸೆಕ್ಷನ್ ಅನ್ನ ಕವರ್ ಮಾಡ್ತೀರಿ. ಸೊ ದಿಸ್ ವಾಸ್ ಆಲ್ ಅಬೌಟ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಆಲ್ರೆಡಿ 1 ಮಾರ್ಕ್ ಹಾಕಿದ್ದೀನಿ, 2 ಮಾರ್ಕ್ಸ್ ಹಾಕಿದ್ದೀನಿ. ಕ್ಯಾಪಿಟಲ್ ಅಕೌಂಟ್ ಪ್ರಿಪರೇಷನ್ ಮೇಲೆ ಹಾಕಿದ್ದೀನಿ. ಸಾಯಂಕಾಲ ಒಂದು ಪಾಸಿಂಗ್ ಪ್ಯಾಕೇಜ್ ಸಿಸ್ಟಮ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ಒಂದು ಅಪ್ಲೋಡ್ ಮಾಡ್ತೀನಿ ಸಾಯಂಕಾಲ. ಆಮೇಲೆ ಎಷ್ಟೋ ಜನ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇದ್ರಿ, ಡಿಸಲ್ಯೂಷನ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ಇನ್ನೂ ಟೈಮ್ ನಮಗೆ ಸಾಕಷ್ಟು ಅದ ಎನ್ಯುವಲ್ ಎಕ್ಸಾಮ್ ತನಕ. ಈಗ ಪ್ರಿಪರೇಟರಿ ಇಷ್ಟರ ಮೇಲೆ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡು ಮುಂದೆ ಹೋಗುವ. ಎವ್ರಿ ಡೇ ಒಂದೊಂದು ಪ್ರಾಬ್ಲಮ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಆಫ್ಟರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.